ಇವತ್ತು ಎಲ್ಲೇ ಯುವಜನತೆಯ ಸ್ಫೂರ್ತಿ ಬಗ್ಗೆ ಮಾತು ಬಂದರೆ ಆಗ ನಮ್ಮ ಮುಂದೆ ಎಲ್ಲರಿಗಿಂತ ಮೊದಲು ಒಂದು ಹೆಸರು ಬರುತ್ತೆ. ಮತ್ತೆ ಆ ಹೆಸರು ನಮ್ಮೆಲ್ಲರ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರದು. ಸ್ವಾಮಿ ವಿವೇಕಾನಂದರು ವೇದಾಂತದ ಪ್ರಸಿದ್ಧ ಮತ್ತೆ ಪ್ರಭಾವಶಾಲಿ ಆಧ್ಯಾತ್ಮಿಕ ಗುರುಗಳು. ಮಹಾನ್ ಪುರುಷರ ಒಂದು ವಚನ ಕೂಡ ನಮ್ಮ ಜೀವನವನ್ನು ಬದಲಿಸಬಹುದು. ಆದ್ರೆ ಇನ್ಸ್ಪಿರೇಷನಲ್ ಕ್ವಾಟ್ಸ್ ಅಥವಾ ಮೋಟಿವೇಶನಲ್ ಸ್ಟೋರೀಸ್ ಓದಿದ ಮೇಲೂ ಕೂಡ ನಮ್ಮ ಜೀವನದಲ್ಲಿ ಹೆಚ್ಚು ಬದಲಾವಣೆ ಆಗುತ್ತಿಲ್ಲ. ಇದರ ಮುಖ್ಯ ಕಾರಣ ಏನಂದ್ರೆ ನಾವು ಮಹಾನ್ ಪುರುಷರ ವಚನಗಳು ಓದಿರ್ತೀವಿ, ಆದರೆ ಅದರ ಅಭ್ಯಾಸ ಮಾಡೋದಿಲ್ಲ. ಯಾವುದೋ ವಿಚಾರ ದಿನದಲ್ಲಿ ಕಡಿಮೆ ಅಂದ್ರೂ 20 ರಿಂದ 30 ಸಾರಿ ನಿಮಗೆ ನೀವು ಹೇಳಿ, ಮತ್ತೆ ಈ ರೀತಿ 21 ದಿನ ಮಾಡಿ ಒಂದು ಬದಲಾವಣೆ ಕಾಣಿ. ಸ್ವಾಮಿ ವಿವೇಕಾನಂದರ ವಿಚಾರಗಳೇ ಸಾಕಷ್ಟು ಜೀವನಗಳನ್ನ ಬದಲಿಸುತ್ತೆ. ಈ ರೀತಿ ಯೋಚಿಸಿ ಬನ್ನಿ ತಿಳಿಯೋಣ ಸ್ವಾಮಿ ವಿವೇಕಾನಂದರ ವಿಚಾರಗಳ ಬಗ್ಗೆ. ಅವುಗಳಿಂದ ನಾವು ಜೀವನದಲ್ಲಿ ಸಾಕಷ್ಟು ಕಲಿಯಬಹುದು. ನಾವು ಏನಾಗಿದೀವೋ ಅದು ನಮ್ಮ ವಿಚಾರಗಳಿಂದಲೇ. ಹೀಗಾಗಿ ನೀವು ಏನು ವಿಚಾರ ಮಾಡ್ತೀರಾ ಎಂಬ ಬಗ್ಗೆ ಗಮನ ಇರಲಿ. ದಿನದಲ್ಲಿ 1 ಸರಿ ಆದ್ರೂ ನಿಮ್ಗೆ ನೀವು ಮಾತಾಡಿ. ಇಲ್ಲಾಂದ್ರೆ ನೀವು ಜಗತ್ತಿನಲ್ಲಿ ಎಲ್ಲರಿಗಿಂತ ಮಹತ್ವಪೂರ್ಣ ವ್ಯಕ್ತಿಯ ಜೊತೆ ಭೇಟಿ ಯಾಗುವುದನ್ನ ಮಿಸ್ ಮಾಡಿದಂತೆ. ಏಳಿ ಎದ್ದೇಳಿ ಮತ್ತೆ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಎಲ್ಲಾ ಶಕ್ತಿ ನಿಮ್ಮೊಳಗಿದೆ, ನೀವು ಪ್ರತಿಯೊಂದು ಮಾಡಬಹುದು. ನಿಮ್ಮ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಿ. ನೀವು ಗೆದ್ದರೆ ನೀವು ಮುನ್ನಡೆಸಬಹುದು, ನೀವು ಸೋತರೆ ನೀವು ಮಾರ್ಗದರ್ಶನ ನೀಡಬಹುದು. ಹೃದಯ ಮತ್ತು ಮೆದುಳಿನ ನಡುವೆ ನೀವು ಸದಾ ಹೃದಯವನ್ನ ಕೇಳಿ. ಜನರು ನನ್ನನ್ನು ನೋಡಿ ನಗುತ್ತಾರೆ, ನಾನು ಬೇರೆ ಎಂದು. ಆದರೆ ನಾನು ಜನರನ್ನ ನೋಡಿ ನಗುತ್ತೇನೆ, ಅವರೆಲ್ಲ ಒಂದೇ ಎಂದು. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ, ಯಾವಾಗ ಬೇಕಾದರೂ ಹೋಗಬಹುದು. ಜೀವನ ನಮ್ಮ ಮಾತನ್ನು ಕೇಳುತ್ತದೆ, ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು. ಮೊದಲು ಆಳಾಗುವುದನ್ನ ಕಲಿಯಿರಿ, ಆಗ ನಾಯಕನ ಅರ್ಹತೆ ತಾನಾಗಿಯೇ ಬರುತ್ತೆ. ಸಾಧ್ಯವಾದರೆ ಸಹಾಯ ಮಾಡಿ, ಇಲ್ಲದಿದ್ದರೆ ಕೈ ಕಟ್ಟಿಕೊಂಡು ಸುಮ್ಮನೆ ನಡೆಯುವುದನ್ನ ನೋಡುತ್ತೀರಿ. ನಿಮಗೆ ಸಹಾಯ ಮಾಡಲಾಗದಿದ್ದರೆ ನೋಯಿಸಲು ಪ್ರಯತ್ನಿಸದಿರಿ. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ. ನಮ್ಮಲ್ಲಿ ನಾವು ವಿಶ್ವಾಸ ಕಳೆದುಕೊಳ್ಳದಿರುವುದು ನಮ್ಮ ಮೊದಲ ಕರ್ತವ್ಯ. ಮೊದಲು ನಮ್ಮ ಬಗ್ಗೆ ನಮಗೆ ನಂಬಿಕೆ ಇದ್ದಲ್ಲಿ ಮಾತ್ರ ಭಗವಂತನಲ್ಲಿ ನಂಬಿಕೆ ಇಡಲು ಸಾಧ್ಯ. ತನ್ನನ್ನೇ ನಂಬುದವನು ಭಗವಂತನನ್ನು ಹೇಗೆ ತಾನೇ ನಂಬಲು ಸಾಧ್ಯ? ಹಿಂದಿರುಗಿ ನೋಡುವ ಅವಶ್ಯಕತೆ ಇಲ್ಲ, ಮುಂದೆ ನೋಡಿ. ನಮಗೆ ಅನಂತ ಶಕ್ತಿ, ಉತ್ಸಾಹ, ತಾಳ್ಮೆ ಬೇಕು. ಆಗ ಮಾತ್ರ ಮಹತ್ ಕಾರ್ಯಗಳನ್ನು ನಾವು ಸಾಧಿಸಬಹುದು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ.